9ನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಸಂಕಲನಾತ್ಮಕ ಮೌಲ್ಯಮಾಪನ 1 SA1 ಕ್ವೆಶ್ಚನ್ ಪೇಪರ್. ಓಕೆನಾ. ನೋಡಿ, ಇಲ್ಲಿ ಫಸ್ಟ್ ಕ್ವೆಶ್ಚನ್ ಬಂದು MCQs ಇದೆ. ಭೌತ ವಿಜ್ಞಾನದಲ್ಲಿ 100 ಮೀಟರ್ ವ್ಯಾಸವುಳ್ಳ ವೃತ್ತೀಯ ಪಥದಲ್ಲಿ ಓಟಗಾರನೊಬ್ಬ ಒಂದು ಸುತ್ತನ್ನು 30 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಾನೆ. 2 ನಿಮಿಷಗಳ ಅವಧಿಯಲ್ಲಿ ಅವನ ಸ್ಥಾನ ಪಲ್ಲಟ ಮತ್ತು ದ್ರವ್ಯರಾಶಿ ಮೀಟರ್ ಮತ್ತು ವೇಗ ಹೊಂದಿರುವ ವಸ್ತುವಿನ ಸಂವೇಗ ಎಷ್ಟು ಅಂತ ಕೇಳಿದ್ದಾರೆ. ಅದೇ ರೀತಿ ಮೂರನೇ ಪ್ರಶ್ನೆ, ಒಂದು ಕಾಯದ ಮೇಲೆ ವರ್ತಿಸುತ್ತಿರುವ ಬಲವು ಅದರ ಏನು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆಗಳಿಗೆ ಉತ್ತರಿಸಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 4, 5 ಬಸ್ಸಿನ ಛಾವಣಿಯ ಮೇಲೆ ಇಡುವ ಲಗೇಜ್ಗಳಿಗೆ ದಾರವನ್ನು ಬಿಗಿಯುವುದು ಸೂಕ್ತ ಎಂದು ಏಕೆ ಹೇಳಲಾಗುತ್ತದೆ? ಅದೇ ರೀತಿ ಯಾವ ಸಂದರ್ಭದಲ್ಲಿ ವೇದೋತ್ಕರ್ಷ ಋಣಾತ್ಮಕವಾಗಿರುತ್ತದೆ? ನೋಡಿ, ಇಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್. ಈ ಕ್ವೆಶನ್ಸ್ ನಿಮಗೆ ಎಕ್ಸಾಮಲ್ಲಿ ಬರುವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಸೊ ಈ ಪ್ರಶ್ನೆಗಳೆಲ್ಲ ತುಂಬ ಕರೆಕ್ಟಾಗಿ ಓದ್ಕೊಳ್ಳಿ. ಅದೇ ರೀತಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು, ಜವ ಮತ್ತು ವೇಗಗಳಿಗಿರುವ ವ್ಯತ್ಯಾಸಗಳೇನು? ಸರೋವರವೊಂದರ ಮೇಲೆ ಯಾಂತ್ರಿಕ ದೋಣಿಯೊಂದು ನಿಶ್ಚಲ ಸ್ಥಿತಿಯಲ್ಲಿ ಸರಳ ರೇಖೆಯಲ್ಲಿ 8 ಸೆಕೆಂಡ್ ಚಲಿಸಿ 3 ಮೀಟರ್/ಸೆಕೆಂಡ್² ವೇಗೋತ್ಕರ್ಷಕ್ಕೆ ಒಳಗಾಗಿದೆ. ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದ ದೂರವೆಷ್ಟು ಅಂತ ಕೊಟ್ಟಿದ್ದಾರೆ. 8ನೇ ಪ್ರಶ್ನೆ ಇದೆ. ಅದೇ ರೀತಿ 9ನೇ ಪ್ರಶ್ನೆ, 10ನೇ ಪ್ರಶ್ನೆ, 11ನೇ ಪ್ರಶ್ನೆ ನಿಮಗೆ 3 ಅಂಕಕ್ಕೆ, ಒಟ್ಟು 9 ಅಂಕಕ್ಕೆ ಇದೆ. ಅದೇ ರೀತಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು. ಓಕೆನಾ. 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಿನ ದತ್ತಾಂಶಗಳಿಗೆ ವೇಗಕಾಲ ನಕ್ಷೆಯನ್ನು ಬಿಡಿಸಿ, ನಕ್ಷೆಯ ಸ್ವಭಾವವನ್ನು ಆಧರಿಸಿ ವೇಗೋತ್ಕರ್ಷದ ಪ್ರಕಾರವನ್ನು ಗುರುತಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣ ನೀಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ರಸಾಯನ ವಿಜ್ಞಾನದಲ್ಲಿ 25 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ 14ನೇ ಪ್ರಶ್ನೆ ಬಂದು 110 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಯಾವ ಸ್ಥಿತಿಯಲ್ಲಿರುತ್ತದೆ ಮತ್ತು ಘನರೂಪದಿಂದ ಅನಿಲ ರೂಪಕ್ಕೆ ನೇರವಾಗಿ ಸ್ಥಿತಿ ಬದಲಾಯಿಸುವ ಕ್ರಿಯೆ ಏನು? ಕೆಳಗಿನವುಗಳಲ್ಲಿ ಸೂಕ್ತವನ್ನು ಗುರುತಿಸಿ. ಅದೇ ರೀತಿ ಸಂಯುಕ್ತವನ್ನು ಗುರುತಿಸಿ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕ ಇದೆ. 1 ಅಂಕದ ಪ್ರಶ್ನೆಗಳು. ಟಿಂಡಾಲ್ ಪರಿಣಾಮ ಎಂದರೇನು? ನಾವು ತುಂಬ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ. ಹೇಗೆ? ಕಾರಣ ಕೊಡಿ. ದ್ರಾವಣವನ್ನು ನಿರೂಪಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 273 ಕೆಲ್ವಿನ್ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ. ಏಕೆ? ವಿವರಿಸಿ. ಅದೇ ರೀತಿ ನಿಮಗೆ ಇನ್ನೆರಡು ಪ್ರಶ್ನೆಗಳಿರುತ್ತೆ ಮತ್ತು 3 ಅಂಕದ ಪ್ರಶ್ನೆಗಳು, ಒಟ್ಟು 3 ಇರುತ್ತೆ. ಓಕೆನಾ. ದ್ರವ್ಯದ ಸ್ಥಿತಿಗಳಲ್ಲಿನ ಗುಣಗಳ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ. ಮಂಜುಗಡ್ಡೆಯನ್ನು ದ್ರವಿಸಿ ನೀರಾಗಿಸುವ ಉಪಕರಣ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಅದೇ ರೀತಿ ಕೆಳಗಿನವುಗಳನ್ನು ಧಾತು ಸಂಯುಕ್ತಗಳು ಹಾಗೂ ಮಿಶ್ರಣಗಳೆಂದು ವರ್ಗೀಕರಿಸಿ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು, ಒಂದು ಕೊಟ್ಟಿದ್ದಾರೆ 26ನೇ ಪ್ರಶ್ನೆ, 2 ಸಬ್ ಕ್ವೆಶನ್ಸ್ ಇದೆ ಅದರಲ್ಲಿ. ಮತ್ತು ಜೀವವಿಜ್ಞಾನ 27 ಅಂಕಕ್ಕೆ ಇರುತ್ತೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳು 4 ಪರ್ಯಾಯ, ಅಂದರೆ 5 MCQs ಆಗುತ್ತೆ ಮತ್ತು 2 ಪ್ರಶ್ನೆಗಳಿರುತ್ತೆ. ನೀರಿನ ಅಣುಗಳು ಅಧಿಕ ಸಾರಥಿಯ ಪ್ರದೇಶದಿಂದ ಕಡಿಮೆ ಸಾರಥಿಯ ಪ್ರದೇಶಕ್ಕೆ ಅರೆವ್ಯಾಪ್ಯ ಪೊರೆಯ ಮೂಲಕ ಹಾದು ಹೋಗುವ ಕ್ರಿಯೆ ಏನು? ಮತ್ತು ಮನುಷ್ಯರಲ್ಲಿ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಯಾವುದು? ಅದೇ ರೀತಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. 3 ಪ್ರಶ್ನೆಗಳು. ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯೆಯ ಸಂಚಿಗಳು ಎನ್ನುವರು ಏಕೆ? ಅದೇ ರೀತಿ ಬೇರುಗಳಲ್ಲಿ ಹೊರಧರ್ಮ ಅಂಗಾಂಶದ ಕಾರ್ಯವೇನು ಮತ್ತು ಅಂಗಾಂಶ ಎಂದರೇನು? ಅದೇ ರೀತಿ 2 ಅಂಕದ ಪ್ರಶ್ನೆಗಳು 2 ಇರುತ್ತೆ. ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ? ಏಕೆ? ನರಕೋಶದ ಚಿತ್ರ ಬರೆದು ಆಕ್ಸಾನ್ ಗುರುತಿಸಿ. ಓಕೆ. ಅದೇ ರೀತಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು, ಒಟ್ಟು 3 ಇರುತ್ತೆ. ಇಲ್ಲಿ ಕೊಟ್ಟಿರುವ ಅಂಗಾಂಶದ ವಿಧಗಳ ಚಿತ್ರಗಳನ್ನು ಗುರುತಿಸಿ ಇವು ರಚನೆಯಲ್ಲಿ ಪರಸ್ಪರ ಹೇಗೆ ಭಿನ್ನವಾಗಿದೆ ಎಂಬುದನ್ನು ಬರೆಯಿರಿ. ಅದೇ ರೀತಿ ಮೈಟೋಸಿಸ್ ಕೋಶ ವಿಭಜನೆ ಮತ್ತು ಮಿಯೋಸಿಸ್ ಕೋಶ ವಿಭಜನೆಗಳ ನಡುವೆ 3 ವ್ಯತ್ಯಾಸವನ್ನು ಬರೆಯಿರಿ ಮತ್ತು ಕಾರ್ಯಗಳನ್ನು ಬರೆಯಿರಿ. ಅದರ ಕಾರ್ಯಗಳು ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ರಸದಾನಿ. ಅದೇ ರೀತಿ 4 ಅಂಕದ ಪ್ರಶ್ನೆಗಳು ಒಂದಿದೆ, 37ನೇದು. ಪ್ರಾಣಿ ಜೀವಕೋಶದ ರಚನೆ ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಕೋಶ ಪೊರೆ ಮತ್ತು ನ್ಯೂಕ್ಲಿಯಸ್. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಅಂಕದ ಪ್ರಶ್ನೆ, ಸಸ್ಯಗಳಲ್ಲಿನ ಸರಳ ಶಾಶ್ವತ ಅಂಗಾಂಶಗಳು ಸಂಕೀರ್ಣ ಶಾಶ್ವತ ಅಂಗಾಂಶಗಳಿಗಿಂತ ಹೇಗೆ ಭಿನ್ನವಾಗಿದೆ? ಸರಳ ಅಂಗಾಂಶದ ವಿಧಗಳನ್ನು ಹೆಸರಿಸಿ ಮತ್ತು ಸರಳ ಅಂಗಾಂಶದ ವಿಧಗಳ ನಡುವಿನ ವ್ಯತ್ಯಾಸಗಳನ್ನು ಕೋಶ ಭಿತ್ತಿಯ ಆಧಾರದ ಮೇಲೆ ಪಟ್ಟಿ ಮಾಡಿ. ಸೊ ಇಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಇದೇ ಕ್ವೆಶನ್ಸ್ ಬರೋ ಸಾಧ್ಯತೆಗಳಿರುತ್ತೆ. ಬೇರೆ ವಿಷಯಗಳ ಪ್ರಶ್ನೆ ಪತ್ರಿಕೆ ನಾನು ಅಪ್ಲೋಡ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.